ಓಕೆ, ಅಶ್ವಿನಿ ಅವರು ಹೇಗೆ ಕನ್ನಡ ಮಾತಾಡ್ತಿದ್ರು ಬಿಗ್ ಬಾಸ್ ಮನೆಯಲ್ಲಿ? ಅಶ್ವಿನಿ ಗೌಡ ಅವರ ಚೆನ್ನಾಗಿ ಮಾತಾಡ್ತಾ ಇದ್ರು. ಬಟ್ ಅವ್ರು ಎಲ್ಲೋ ಒಂದ್ ಕಡೆ ಹೇಳ್ತಾರೆ ನನ್ಗೆ ಕನ್ನಡ ಬರೋದಿಲ್ಲ, ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ದು ಅಂತ. ಬಟ್ ಅವರು ಬೇಸಿಕಲಿ ಬಂದು ಕನ್ನಡ ಪರ ಹೋರಾಟಗಾರ್ತಿ. ಇದೇನಾಗುತ್ತೆ ಅಂತಂದ್ರೆ ಅವ್ರ ವಿರುದ್ಧ ಅವರೇ ಗುಂಡಿಯನ್ನು ತೋಡ್ಕೊಳ್ಳೋ ರೀತಿ ಅನ್ನೋ ರೀತಿ ವ್ಯಕ್ತವಾಗುತ್ತೆ ಅಲ್ವಾ? ಹೌದು, ಖಂಡಿತವಾಗ್ಲು. ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದವ್ರಿಗೆ ಕನ್ನಡ ಬರಬಾರ್ದು ಅಂತ ಏನಿಲ್ಲ. ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಮಾತಾಡಕ್ ಬರುತ್ತೋ ಕನ್ನಡನೂ ಅಷ್ಟೇ ಚೆನ್ನಾಗಿ ಮಾತಾಡ್ಬೋದು. ಅಥವಾ ಅವ್ರು ಕನ್ನಡನೇ ಬರಲ್ಲ ಅಂತಾನೆ ಇಟ್ಕೊಳ್ಳಿ, ಬಟ್ ಅವ್ರು ಕನ್ನಡ ಪರ ಹೋರಾಟಗಾರ್ತಿ ಆಗಿರ್ಬಾರ್ದು ಅಂತ ಯಾರೇ ಹೇಳಿಲ್ವಲ್ಲ. ಅವ್ರಿಗೆ ಕನ್ನಡದ ಬಗ್ಗೆ ಪ್ರೇಮ ಇರ್ಬೋದು, ಒಲವಿರ್ಬೋದು, ಅದಕ್ಕೋಸ್ಕರ ಕನ್ನಡದ ಪರ ಅವ್ರು ಹೋರಾಡ್ತಾ ಇರ್ಬೋದು. ಅದಕ್ಕೂ ಇದಕ್ಕೂ ಎಲ್ಲ ತಾಳೆ ಹಾಕೋದು ತಪ್ಪು. ಬಟ್ ಅವ್ರ ಗೆಳತಿ ನನ್ಗೊಂದ್ಸತಿ ಹೇಳಿದ್ರು, ಇವೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಕೊಂಡ್ಬಂದ್ಬಿಡುತ್ತವೆ, ಕನ್ನಡನೇ ಬರಲ್ಲ ಇವಕ್ಕೆ ಅಂತ ನನ್ಗೆ ಹೇಳಿದ್ರು. ಅದನ್ನ ತೋರ್ಸಿದ್ರು ಇಲ್ವೋ ಗೊತ್ತಿಲ್ಲ. ನಾನು ಹೇಳಿದ್ರೆ ನಾವು ಕನ್ನಡ ಮೀಡಿಯಂ ಮೇಡಮ್, ನೀವು ನಮ್ಮನ್ನ ಕನ್ನಡದಲ್ಲಿ ಏನ್ ಬೇಕಾದ್ರೂ ಕೇಳಿ, ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಮಾತಾಡ್ತೀನೋ, ಇಂಗ್ಲಿಷ್ ಲಿಟ್ರೇಚರ್ ಮಾಡಿದ್ದೀನಿ, ಕನ್ನಡ ಲಿಟ್ರೇಚರ್ ಓದಿದ್ದೀನಿ ನಾನು, ನೀವು ಕೇಳಿ ನಾವು ಆನ್ಸರ್ ಮಾಡ್ತೀವಿ, ಮಾಡಿಲ್ಲ ಅಂದ್ರೆ ಇದೆಲ್ಲ ಕ್ಲೇಮ್ ಮಾಡಿ ನೀವು. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಸುದಿ ಅವರು ಅಶ್ವಿನಿ ಹಾಗೇನೆ ಜಾನ್ವಿ ಅವ್ರ ಕಂಡ್ರೆ ಅಷ್ಟಾಗಿ ಆಗ್ತಾ ಇರ್ಲಿಲ್ಲ. ಬಟ್ ಥರ್ಡ್ ವೀಕಿಗೆ ಬರೋ ಅಷ್ಟೊತ್ತಿಗೆ 3 ಜನನು ಸಿಕ್ಕಾಪಟ್ಟೆ ಕ್ಲೋಸ್ ಆಗೋಗ್ಬಿಟ್ಟಿದ್ರೆ ಏನಾರು ಅಲ್ಲಿ ನಡೀತಾ ಮಾತುಕತೆ? ಅಲ್ಲ, ಒಂದೇ ತಾಳೆಯ ಗರಿಗಳು ಅಂತಾರಲ್ಲ, ಬಹುಶಃ ಅವ್ರಿಗೆ ಗೊತ್ತಾಗೋಗಿದೆ, ಓ ನಾವೆಲ್ಲರೂ ಒಂದೇ. ಯಾಕಂದ್ರೆ ಸುದಿ ಅವರು ಅಷ್ಟೇ ಚೆನ್ನಾಗಿ ನನ್ನ ಜೊತೆ ಚೆನ್ನಾಗಿ ಅಕ್ಕ ಅಂತ ಜೊತೆಗೆ ಇದ್ರು, ಆಯ್ತಾ. ಅವ್ರಿಗೆ ಅಲ್ಲಿ ಹೋದ್ರು ಚೆನ್ನಾಗಿರ್ತಾರೆ, ಇಲ್ಲಿ ಹೋದ್ರು ಚೆನ್ನಾಗಿರ್ತಾರೆ. ಅವ್ರು ಎಲ್ಲಾ ಕಡೆನೂ ಎಲ್ರು ಗುಡ್ ಬುಕ್ಸ್ ಅಲ್ಲೂ ಇರ್ಬೋದು, ಎಲ್ರಿಗೂ ಅಕ್ಕ ನೀವು ಸೂಪರ್, ಅಕ್ಕ ನೀವು ಸೂಪರ್, ನೀವು ತಾಯಿ ತರ ಅಡಿಗೆ ಮಾಡಾಕಿದ್ರೆ ನಿಮ್ ಕೈ, ನೀವು ಅನ್ನಪೂರ್ಣೇಶ್ವರಿ, ಎಲ್ರಿಗೂ ಅದನ್ನೇ ಹೇಳ್ತಿರ್ತಾರೆ. ಎಲ್ಲ ಕಡೆನೂ ಇರ್ತಾರೆ. ಬಹುಶಃ ಎಲ್ಲೋ ಅವ್ರಿಗೆ ನಾನು ಹೇಳಿಲ್ವಾ, ಇವ್ರಗಳ ಜೊತೆ ಇದ್ರೆ ನಾನ್ ವರ್ಕೌಟ್ ಆಗ್ತೀನಿ ಅನ್ನೋದು ಎಲ್ಲೋ ಒಬ್ರಿಗೊಬ್ರು ಯಾವ್ದಾವ್ದೋ ರೀತಿನಲ್ಲಿ ಹೊಳ್ದಿರುತ್ತೆ. ಆಮೇಲೆ ನನ್ನ ನಿಮ್ಮ ಆಲೋಚನೆ ವೈಬು ಎಲ್ಲ ಹೊಂದಾಣಿಕೆ ಆಗ್ತಿದೆ ಅಂದ್ರೆ ನಾವೇ ಫ್ರೆಂಡ್ಸ್ ಆಗೋದು. ಎಲ್ಲೋ ರಿಬಲ್ ಆದಾಗ್ಲೇ ತಾನೇ ನಾವು ವೈರಿಗಳಾಗೋದು. ಸೊ 3 ಜನದ ಒಂದೇ ವ್ಯಕ್ತಿತ್ವ ಕಾಣಿಸ್ತಾ ಇದೆ ಎದ್ದು. ಸೊ ಬಹುಶಃ ಫ್ರೆಂಡ್ಸ್ ಆಗಿದ್ದಾರೆ ಅನ್ಸುತ್ತೆ. ಓಕೆ, ಒಂದಷ್ಟು ಸ್ಟೇಟ್ಮೆಂಟ್ಸ್ ಹೇಳ್ತೀನಿ, ಏನಾದ್ರೂ ಒಪಿನಿಯನ್ ಹೇಳಿ. ಈಗ ಜನ ಬಿಗ್ ಬಾಸ್ ನ ಏನಕ್ಕೆ ನೋಡ್ತಾರೆ, ಒಂದು ಮನರಂಜನೆ ಸಿಗಲಿ ಅಂತ. ಬಟ್ ಅಲ್ಲಿ ಸ್ಟಾರ್ಟಿಂಗ್ ಇಂದ 3 ವೀಕ್ಸ್ ವರ್ಗು ಕೂಡ ಜಗಳನೇ ಆಗ್ತಾ ಇದೆ. ಇದು ಗಿಲ್ಲಿ ಅವರು ಕೂಡ ಹೇಳಿದ್ದಾರೆ ಒಂದು ಕಡೆ. ಸೊ ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಜನರಿಗೆ ಏನ್ ಹೇಳ್ತಾ ಇದ್ರ ಆ ಜಗಳದ ಮುಖಾಂತರ? ಬಿಗ್ ಬಾಸ್ ಏನ್ ಹೇಳ್ತಾ ಇದ್ದಾರೆ ಜನಗಳಿಗೆ? ಸ್ಪರ್ಧಿಗಳು ಯಾರಿಗೆ ಏನ್ ಹೇಳ್ತಿದ್ದಾರೆ? ಜನಗಳಿಗೆ ಏನ್ ಮೆಸೇಜ್ ಕೊಡ್ತಿದ್ದಾರೆ ಆ ಜಗಳ ಮಾಡ್ಕೊಂಡು, ಗಲಾಟೆ ಮಾಡ್ಕೊಂಡು? ಆಕ್ಚುಲಿ ಅಲ್ಲಿ ಜಗಳಗಳಾಗ್ತಿರೋದು ಕೆಲವು ಜನರಿಂದ. ನೀವು ನೋಡಿದ್ರೆ ಎಲ್ರ ಜೊತೆನೂ ಜಗಳ ಆಗ್ತಿಲ್ಲ. ದೇರ್ ಇಸ್ ಓನ್ಲಿ ಒನ್ ಗ್ರೂಪ್ ಇನ್ನೆಲ್ಲರ ವಿರುದ್ಧ ಹೋಗ್ತಾ ಇದೆ. ಹಾಗೆ ನೋಡಿದ್ರೆ ಮನರಂಜನೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಗಿಲ್ಲಿ ಪಾಪ ಡೇ ಅಂಡ್ ನೈಟ್ ಇಡೀ ಮನೆನ ಲೈವ್ಲಿ ಆಗಿ ಇಟ್ಕೊಂಡಿದ್ದಾರೆ, ನಗು ತರಿಸಿದ್ದಾರೆ. ಅದು ಟಾಂಟ್ ಕೊಡೋದ್ರಿಂದ ಹಿಡಿದು, ತಮಾಷೆ ಮಾಡೋದ್ರಿಂದ ಹಿಡಿದು, ಕಾಲು ಎಳೆಯೋದ್ರಿಂದ ಹಿಡಿದು, ಟಾಸ್ಕ್ ಆಡೋದ್ರಿಂದ ಹಿಡಿದು ಎಲ್ಲ ಕಡೆನೂ ತಮಾಷೆ ಮಾಡಿದ್ದಾರೆ. ಮನರಂಜನೆ ಇದೆ. ಬಟ್ ಆ ಮನರಂಜನೆ ಬರೀ ಅವ್ರಿಗಷ್ಟೇ ಸೀಮಿತ ಆಗಿದೆ. ಮಿಕ್ಕಿದ್ದು ಅದಕ್ಕೆ 2 ಜನಗಳಿದ್ದಾರೆ, ಇದು ಜಗಳ ಕ್ರಿಯೇಟ್ ಮಾಡ್ತಾರೆ, ಒಂದೊಂದ್ಸತಿ ಒಬ್ಬೊಬ್ಬರನ್ನ ಟಾರ್ಗೆಟ್ ಮಾಡ್ತಾರೆ, ಜಗಳ ಆಡ್ತಾರೆ. ಇದ್ರ ಮೂಲಕ ಕಂಟೆಸ್ಟೆಂಟ್ ಜನಗಳಿಗೆ ಏನೂ ಹೇಳ್ತಿಲ್ಲ. ಅವರೇ ಇನ್ನೂ ತಿಳ್ಕೊಳಕ್ಕೆ, ನಾನು ಇದ್ದಷ್ಟು ಹೊತ್ತು ನಾನೇ ತಿಳ್ಕೊಳಕ್ ಪ್ರಯತ್ನ ಪಡ್ತಿದ್ದೆ. ನನಗೆ ಗೊತ್ತಾಗಿಲ್ಲ ಜನಗಳಿಗೆ ಇನ್ನೆಲ್ಲ ಹೇಳಿ ನಾನು.